ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾವು ನಿನ್ನೆ ಒಂದು ಸುದ್ದಿ ಪ್ರಸಾರ ಮಾಡಿದ್ದು ನೋಡ್ರಿ. ಬೆಳಗಾವಿ ಜಿಲ್ಲಾದಾಗ ಈಗ ವಿಧಾನ ಪರಿಷತ್ತದ ಯುದ್ಧ ಪ್ರಾರಂಭ ಅಂಥೇಳಿ, ಶಸ್ತ್ರಾಸ್ತ್ರಗಳು ತಯಾರಾಗತ್ತಾವ, ಅಣುಬಾಂಬ್ಗಳು ಎಲ್ಲ ರೆಡಿ ಆಗು ಅಂಥೇಳಿ. ಈಗ ಯುದ್ಧಕ್ಕೆ ಮತ್ತೆ ತಯಾರಾದಂಗೆ ರೀ. ರಣಕಹಳೆ ತಯಾರಾಗೈತ್ರಿ. ಈಗ ರಣರಂಗ ಭೂಮಿಯಾಗ ಆಗತೈತಿ. ಏನೇನು ಈಗ ದೊಡ್ಡ ಅವಾಂತರ ಆಗೋದು ಇದೊಂದು ದೊಡ್ಡ ಭಾರಿ ಯುದ್ಧ ರೀ. ಯಾಕಂದ್ರೆ ಬೆಳಗಾವಿ ಜಿಲ್ಲಾದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯ ನಡೀತಂದ್ರೆ ಇದೊಂದು ದೊಡ್ಡ ಹೈ ವೋಲ್ಟೇಜ್ ಕ್ಷೇತ್ರ ಆಕೈತ್ರಿ. ಇಡೀ ಕರ್ನಾಟಕದಾಗ ಜನ ನೋಡ್ತಾರೆ ಇದನ್ನು. ಯಾಕ್ರಿ, ಒಂದು ಸಣ್ಣ PLD ಬ್ಯಾಂಕಿನ ಚುನಾವಣೆಯಿಂದ ಮನಸ್ತಾಪ ಮಾಡಿಕೊಂಡಿದ್ದ ಸುದ್ದಿ ಇವತ್ತು ಹೋಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಕೇಂದ್ರ ಹೈಕಮಾಂಡ್ ತನಕ ಹೋತ್ರಿ. PLD ಬ್ಯಾಂಕದ್ದು ನನ್ನ ಪರವಾಗಿನ ಅಧ್ಯಕ್ಷ ಆಗ್ಬೇಕು, ಉಪಾಧ್ಯಕ್ಷ ಆಗ್ಬೇಕು ಅಂಥೇಳಿ ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಡ್ದದ್ದು ಹಠಕ್ಕೆ ಎದುರಾದಂಥ ರಮೇಶ್ ಜಾರಕಿಹೊಳಿ ಏನು ಯುದ್ಧ ಸಾರಿದ್ರು ಅದು ಇನ್ನೂ ಕದನ ವಿರಾಮಗಾಗ ತಯಾರಿಲ್ಲರಿ. ಯಾಕೆ ವಿರಾಮ ಆಗಕ್ಕೆ ತಯಾರಿಲ್ಲ ಅಂದ್ರೆ, ನಾನು ನಿನಕಿತ ಹೆಚ್ಚ, ನಿನಕಿತ ನಾ ಹೆಚ್ಚ ಅಂಥೇಳಿ ಜಿದ್ದಿನ ಹೈ ವೋಲ್ಟೇಜ್ ಜಾರಕಿಹೊಳಿ ಬ್ರದರ್ಸರ ವಿರುದ್ಧ ಮತ್ತೀಗ ತೊಡಿತಟ್ಟಿ ನಿಂತಾಳ ಚನ್ನರಾಜ ಹಟ್ಟಿಹೊಳಿ. ತನ್ನ ಸಹೋದರನ್ನ ಕಾಂಗ್ರೆಸ್ ಟಿಕೆಟ್ ತೊಗೊಂಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕೈ ನೋಡೇ ಬಿಡೋನು ಅಂಥೇಳಿ ಈಗ ಯುದ್ಧಕ್ಕೆ ಅನೌನ್ಸ್ ಮಾಡ್ಯಾರ್ರಿ. ಟಿಕೆಟ್ ಅಂತೂ ಚನ್ನರಾಜ ಹಟ್ಟಿಹೊಳಿ ಅವ್ರಿಗೆ ಸಿಕ್ತು. ಇನ್ನೂ ಯುವಕ, ಜನರ ಜೊತೆ ಇನ್ನೂ ಭಾಳ ಬೆರೆತಿರ್ಬೇಕಾಗಿತ್ತು. ರಾಜಕೀಯ ಅನುಭವನೂ ಒಂದು ಸ್ವಲ್ಪ ಕಡಿಮೆ. ಆದರೆ ಅಕ್ಕ ಅದಾಡ್ರಲ್ಲ, ಅಕ್ಕ ಮಾತ್ರ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಐತಿ. ಆದರೆ ಬೆಳಗಾವಿ ಜಿಲ್ಲೆದಾಗ ಜಾರಕಿಹೊಳಿ ಬ್ರದರ್ಸ್ನ ಎದುರು ಹಾಕ್ಕೊಳ್ಬೇಕಂದ್ರೆ ಅದು ಒಂದು ದೊಡ್ಡ ಮಹಾಯುದ್ಧ ರೀ. ಇಲ್ಲಿ ಹುಲಿ ಕರಡಿ ಜಗಳ ಆಗೋದಿಲ್ಲ ರೀ. ಅದು ಹುಲಿಗೆ ಕಾದಾಟ ಆಕೈತಿ. ಯಾಕಂದ್ರೆ ಈ ಹಿಂದಕಡೆ ಆಗ್ಯಾವ್ರಲ್ಲ ರಣರಂಗಿಲ್ಲಿ, ಇಲ್ಲಿ ಏನೇನು ಅವಾಂತರಗಳಾಗ್ಯಾವ, ಏನೇನು ಘಟನೆಗಳಾಗ್ಯಾವ, ಅದರ ಸಲುವಾಗಿ ಸರ್ಕಾರ ಕೆಡಿವಿ, ಸರ್ಕಾರ ತರುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದರ ಸಲುವಾಗಿ ಈಗ ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆ ಇಡೀ ಕರ್ನಾಟಕಲ್ಲಿ, ಈಗ ದೇಶ ಅಲ್ಲ ಇನ್ನು ಜಗತ್ತು ನೋಡ್ತೈತಿ. ಮತ್ತು BBC ಲಂಡನ್ದವ್ರು ಇದನ್ನು ಸುದ್ದಿ ಪ್ರಸಾರ ಮಾಡ್ತಾರೆ, ತಿಳ್ಕೊರಿ. ಯಾಕಂದ್ರೆ ಲಕ್ಕನ್ ಜಾರಕಿಹೊಳಿಗೆ ಎರಡನೇ ಅಭ್ಯರ್ಥಿ BJP ಟಿಕೆಟ್ ಕೊಡು ಅಂತೇಳಿ ಹೈಕಮಾಂಡ್ಗೆ ಒತ್ತಾಯ ಮಾಡ್ಯಾರ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ. ಬೈ ಚಾನ್ಸ್ ನೀವು ಟಿಕೆಟ್ ಅನೌನ್ಸ್ ಮಾಡಲಿಲ್ಲ ಅಂದ್ರೆ ಪಕ್ಷೇತರಾಗಿಯೂ ಸಹಿತ 23ಕ್ಕೆ ನಾಮಪತ್ರ ಸಲ್ಸವ್ರು ಅಂಥೇಳಿ ಅವರು ದೊಡ್ಡ ಹಲಿಗೆ ಬಾರಿಸೇ ಬಿಟ್ಟಾರೀಗ. ಹಲಿಗೆ ಬಾರಿಸ್ರಂದ್ರೆ ಮಂದಿ ಕೂಡುವನರಲ್ಲ, ಇನ್ನು ಏನು ಆವಾಜ್ ಬರತೈತಿ, ಓ ಶಬ್ದ ಏನ ಅಂಥೇಳಿ. ಇನ್ನು ಆ ಹಲಿಗೆ ಸದ್ದು ಮಾಡ್ತೈತಿ. ಲಕ್ಕನ್ ಜಾರಕಿಹೊಳಿ ನೇರವಾಗಿ ವಿಧಾನ ಪರಿಷತ್ ಸೇರ್ತಾನೋ ಅನ್ನೋದು ಚನ್ನರಾಜ ಹಟ್ಟಿಹೊಳಿ ಫೈಟದಿಂದ ಗೊತ್ತಾಕೈತ್ರಿ. ವಿವೇಕರಾವ್ ಪಾಟೀಲ್ ಕಾಂಗ್ರೆಸ್ ಟಿಕೆಟ್ ಬೇಕಂತೇಳಿ ಪ್ರಯತ್ನ ಪಟ್ಟರು. ಆದ್ರೆ ಅಲ್ಲಿ ಏನು ಹೈಕಮಾಂಡ ಅವರಿಗೆ ಎಷ್ಟು ಇವ್ರ ಮನಸ್ಸು ಒಲಸಾಕ ಪ್ರಯತ್ನ ಪಟ್ಟರು ಸಹಿತ ಏನೋ ಕೆಲಸ ಆಗಲಿಲ್ಲ ಕಾಣ್ತೈತಿ. ಈಗ ಅವ್ರು ಯಾವ ನಿರ್ಣಯ ತೊಗೋತಾರ, ವಿವೇಕರಾವ್ ಪಾಟೀಲ್ ಮೇಲೂ ಕಣ್ಣು ದೃಷ್ಟಿ ಐತ್ರಿ ಎಲ್ಲರದು. ಯಾಕಂದ್ರೆ ಹಿಂದುಳಿದ OBC ಓಟು ಭಾಳ ಅದಾವ್ರಿ. ಆ ಓಟಿನ ಮೇಲೆ ಕಣ್ಣಿಟ್ಟವ್ರು ವಿವೇಕರಾವ್ ಪಾಟೀಲ್. ಈಗ ಅವ ಓಟ ಇನ್ನು ಲಕ್ಕನ ಜಾರಕಿಹೊಳಿಗೆ ಬೀಳ್ತಾವ ಅನ್ನೋದು ಗೊತ್ತಾತು. ಇನ್ನು ಅದರ ಸಲುವಾಗಿ ಅವರ ಯಾವ ನಿರ್ಣಯ ತೊಗೋತಾರೆ ಈಗ ವಿವೇಕರಾವ್ ಪಾಟೀಲ್ ತನ್ನ ಮುಂದಿನ ರಾಜಕೀಯ ಭವಿಷ್ಯಗೋಸ್ಕರ ಏನು ಒಳಗಿಂದೊಳಗೆ ಏನು ಸಂಧಾನ ಮಾಡ್ಕೊಂಡಾರೋ, ಏನು ಮುಂದೆ ಯಾವುದಾರ ಒಂದು ದೊಡ್ಡ ಹುದ್ದೆ ಕೊಡ್ತಾನಂಥೇಳಿ ಜಾರಕಿಹೊಳಿ ಬ್ರದರ್ಸ ವಿವೇಕರಾವ್ ಪಾಟೀಲ್ಗೆ ಹೇಳ್ಯಾರೋ ಅನ್ನೋದು ಏನೋ ಗುಸು ಮಾತಾಡಕತ್ತಾರ ಜನ. ಅದರ ಸಲುವಾಗಿ ಇನ್ನೂ ಕ್ಲಿಯರ್ ಪಿಕ್ಚರ್ ಹೊರಗೆ ಬಂದಿಲ್ಲ. ಈಗ ಮಾತ್ರ ಚನ್ನರಾಜ ಹಟ್ಟಿಹೊಳಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಕಣಕ್ಕೆ ಇಳಿದಾರ. ಇನ್ನು ಬಿಗ್ ಫೈಟ್ ಚಾಲೂ ಆಗೋದು ನೋಡ್ರಿ. ಯಾಕಂದ್ರೆ ಇದೊಂದು ಸಣ್ಣ ಕಿಡಿ ಇತ್ತು PLD ಬ್ಯಾಂಕಿನ ಸಣ್ಣ ಕಿಡಿದಿಂದ ಏನೇನು ಅವಾಂತರ ಆಯ್ತು, ರಾಜ್ಯ ದೇಶದಾಗ ನೋಡುವಂತಾತು, ಸರ್ಕಾರಗಳು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಈಗ ಮತ್ತೆ ಏನೇನು ಆಕೈತಿ ಅವಾಂತರ ಗೊತ್ತಾಗೋದಿಲ್ಲ ರೀ. ಈಗಂತೂ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಹಿಡಿತನಾಗ ಇಟ್ಕೊಂಡಾರ ಗ್ರಾಮ ಪಂಚಾಯತಿ ಸದಸ್ಯರನ್ನ, ಕಾರ್ಪೊರೇಷನ್ ಸದಸ್ಯರನ್ನ. ಎಷ್ಟೋ ಅವರ ಅಪಾರ ಬೆಂಬಲಿಗರು ಅವ್ರ ಕೈಯಾಗದಾರ. ಆ ಭದ್ರಕೋಟೆ ಭೇದಿಸಿ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರವೇಶ ಮಾಡ್ಬೇಕಾದ್ರೆ ಇನ್ನು ಅದು ಬಾಗಲಾತಿ ಅವ್ರು ಬೇಕಿರಲ್ಲ, ಹೆಬ್ಬಾಗಿಲ್ಲ ಬಾಗಲಾತಿ ಯಾಕಲ್ಲಿ ಜಾರಕಿಹೊಳಿ ಬ್ರದರ್ಸ್ ದ್ವಾರಪಾಲಕನಂಗೆ ನಿಂತಿರ್ತಾರೆ ಇಬ್ಬರು.
ಅವ್ರು ಇಬ್ಬರನ್ನ ಸೆದೆ ಬಡದ ಒಳಗೆ ಹೋಗೋದಂದ್ರೆ ಅಷ್ಟೇನು ಸರಳ ಅಲ್ಲ. ಈಗ ಎಲ್ಲರ ದೃಷ್ಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ಬಿಗ್ ಫೈಟ. 25 ಚುನಾವಣೆ ಕರ್ನಾಟಕದಾಗ ಯಾರೂ ಎಲ್ಲಿ ನೋಡೋದಿಲ್ಲ. ಬೆಳಗಾವಿ ಜಿಲ್ಲಾನ ಭಾಳ ಇಂಟ್ರೆಸ್ಟ್ಲೆ ನೋಡ್ತಾರೆ, ಭಾಳ ಇಂಟ್ರೆಸ್ಟ್ಲೆ ಕೇಳ್ತಾರೆ, ಭಾಳ ಇಂಟ್ರೆಸ್ಟ್ಲೆ ಏನೇನು ಆಕೈತಿ ಬೆಳವಣಿಗೆಗಳ ಬಗ್ಗೆ ಪದೇ ಪದೇ ನಮಗೆ ದೂರವಾಣಿ ಮಾಡಿ ಕೇಳ್ತಾರೆ ರೀ. ಈಗ ಅದರ ಸಲುವಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಂಡ್ ಜಾರಕಿಹೊಳಿ ಬ್ರದರ್ಸ್ ಬಿಗ್ ಫೈಟ್ ಯುದ್ಧ ಇನ್ನು ತಯಾರಾಗೈತಿ. ಇದು ಯಾವ ತಿರುವು ಪಡಿತೈತಿ, ಯಾವ ದೆಸೆಯಲ್ಲಿ ಸಾಗ್ತೈತಿ, ಇದ್ರಾಗ ಸತೀಶ್ ಜಾರಕಿಹೊಳಿ ಪಾರ್ಟಿ ಏನೈತಿ, ಇನ್ನು ಮುಂದೆ ಜನರಿಗೆ ಗೊತ್ತಾಗಬೇಕಾದ್ರೆ ಇನ್ನು ಚುನಾವಣಾ ಫಲಿತಾಂಶನ ಕಾಯ್ಬೇಕಿರಲ್ಲ. ಯಾಕಂದ್ರೆ ರೀ ಈಗ ಇದ್ರಾಗ ಸ್ಥಳೀಯ ಸಂಘ ಸಂಸ್ಥೆಗಳು ಚುನಾವಣೆ, ಇದು ಜನರಲ್ ಇಲೆಕ್ಷನ್ ಅಲ್ಲ. ಆಯ್ದ ಸ್ಥಳೀಯ ಸಂಘ ಸಂಸ್ಥೆದವ್ರು ಮಾತ್ರ ಇದಕ್ಕೆ ಮತದಾನ ಹಾಕುವಂಥ ಪರಿಸ್ಥಿತಿ ಇರ್ತೈತಿ. ಅವ್ರನ್ನೆಲ್ಲ ಇನ್ನು ಹಿಡಿಬೇಕಾದ್ರೆ ಅದು ಒಂದು ದೊಡ್ಡ ಕಸರತ್ತ. ಆದ್ರೆ ಜಾರಕಿಹೊಳಿ ಬ್ರದರ್ಸ್ಗೆ ಆ ಮೆಂಬರ್ಗಳನ್ನ ಹಿಡಿಯೋಕೆ ಏನು ಅಷ್ಟೇನು ಭಾಳ ಈಜಿ ಹಿಡ್ಕೊಂಡ್ಬಿಡ್ತಾರೆ ಅವ್ರು. ಯಾಕಂದ್ರೆ ಮೊದಲಿಂದ ರೂಢ ಆಯ್ತಿರಲ್ಲ ಅವರಿಗೆ. MLC ಇಲೆಕ್ಷನು ಮಾಡ್ಯಾರ ರೀ, ಈ MLA ಮಾಡ್ಯಾರ, MP ಮಾಡ್ಯಾರ, ಎಲ್ಲ ಮಾಡ್ಯಾರ ಅವ್ರು. ಈಗ ಯಾವುದೂ ಉಳ್ದೇ ಇಲ್ಲ. ಇನ್ನು ಉಳಿಯೋದು ಇನ್ನು ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗೋದು ಉಳ್ದೈತಿ. ಇನ್ನು ಅದು ಮಾತ್ರ ಇನ್ನು ಕೆಲವೇ ದಿನದಾಗ ಜನ ಮಾತಾಡಕತ್ತಾರ. ಇನ್ನು ಅಧಿಕಾರದ ಅವ್ರಿಗೆ ಇನ್ನು ಮುಂದೆ ಹೋಗೋದು ಹಂಗೆ ಇನ್ನು ಹೋಗ್ತಾ ಅವ್ರನ್ನ ತಡಿಲಕ್ಕೆ ಯಾರು ಸಾಧ್ಯ ಇಲ್ಲ. ಇನ್ನು ಯಾವ ಅಡ್ಡಗೋಡೆ ಕಟ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಕಸರತ್ತು ಮಾಡ್ತಾರ, ಏನು ರಣತಂತ್ರ ಹೆಣಿತಾರ, ಇನ್ನು ಎಲ್ಲ ಕಾದು ನೋಡಬೇಕು. ಮಾಂತೇಶ್ ಕೌಟಿಗೆ ಮಠ ಅಂತೂ ಈಗಾಗಲೇ ನಾ ಗೆದ್ದ ಬಿಟ್ಟನಂಥೇಳಿ ಅವರ ಈ 2 ಬೆರಳು ತೋರಿಸೇ ಬಿಟ್ಟಾರ. ಯಾಕಂದ್ರೆ ಅವರು ಭಾಳ ಸಹಾನುಭೂತಿ ವ್ಯಕ್ತಿ, ಶಾಂತ ವ್ಯಕ್ತಿ, ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡವ್ರೆ. ಅವ್ರ ಬಗ್ಗೆ ಯಾರೂ ಚರ್ಚೆನೇ ಮಾಡೋಕ್ಕೆ ತಯಾರಿಲ್ಲ. ಈಗ ಜಾರಕಿಹೊಳಿ ಬ್ರದರ್ಸ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಗ್ ಫೈಟ್. ಇನ್ನು ಕಾದು ನೋಡೋಣ್ರಿ. ಇನ್ನು ನೀವೇನಂತೀರಿ ಇದ್ರ ಬಗ್ಗೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಮೇಲೆ ಹಾಕೈತ್ರೋ ಏನು ಜಾರಕಿಹೊಳಿ ಬ್ರದರ್ಸ್ ಕೈ ಮೇಲೆ ಹಾಕೈತ್ರೋ ನೀವು ತಿಳಿಸ್ಬೇಕಿರಲ್ಲ ನಮ್ಗೆ. ಹಾಗಾದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ.